44 ವರ್ಷಗಳಿಗೊಮ್ಮೆ ನಡೆಯುವ ಶತಮಾನದ ಮಹಾಕುಂಭಮೇಳ ಇನ್ನೇನು ಮುಗಿಯೋ ಹಂತಕ್ಕೆ ಬಂದಿದೆ. ಕಳೆದ 1.5 ತಿಂಗಳಿನಿಂದ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ತುಂಬಾನೇ ಅದ್ಧೂರಿಯಾಗಿ ಮಹಾಕುಂಭಮೇಳ ನಡೀತಿದ್ದು ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬರ್ತಿದ್ದಾರೆ. ಇಲ್ಲಿವರೆಗೂ ಬರೋಬ್ಬರಿ 60 ಕೋಟಿಗೂ ಹೆಚ್ಚು ಜನ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಮಹಾಕುಂಭಮೇಳದ ದಿವ್ಯ ಅನುಭೂತಿಗೆ ಸಾಕ್ಷಿಯಾಗಿದ್ದಾರೆ. ಮಹಾಕುಂಭಮೇಳದ ಬಗ್ಗೆ, ಅದರ ವಿಶೇಷತೆ ಬಗ್ಗೆ ಕನ್ನಡದ ಮಾಧ್ಯಮಗಳು ಯಾವೆಲ್ಲ ರೀತಿ ಕವರೇಜ್ ಮಾಡಿವೆ ಅನ್ನೋದನ್ನು ನೀವು ನೋಡಿದ್ದೀರಾ. ನಾಗಾಸಾಧುಗಳ ವಿಶೇಷತೆ ಆಗಿರ್ಬೋದು, ಅಥವಾ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುಣ್ಯ ಪ್ರಾಪ್ತಿ ಆಗೋದ್ರ ಬಗ್ಗೆ ಆಗಿರ್ಬೋದು, ಅಲ್ಲಿ ಯಾವೆಲ್ಲ ರೀತಿಯ ವಿಶೇಷತೆಗಳಿವೆ ಅನ್ನೋದನ್ನು ಅವರು ಕವರ್ ಮಾಡಿದ್ದಾರೆ. ಹಾಗೆಯೇ ಉತ್ತರ ಭಾರತದ ಮಾಧ್ಯಮಗಳು ಕೂಡ ಮಹಾಕುಂಭಮೇಳದ ಬಗ್ಗೆ ತಮ್ಮದೇ ಆದ ರೀತಿಯಲ್ಲಿ ವಿಶೇಷವಾಗಿ ಕವರೇಜ್ ಮಾಡಿದೆ. ಮಹಾಕುಂಭಮೇಳಕ್ಕೆ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇರೋದು, ನಾಗಾ ಸಾಧುಗಳ ಬಗ್ಗೆ, ಹಾಗೇನೆ ಪ್ರತಿಯೊಂದು ವಿಚಾರ ಅಲ್ಲಿ ಏನೆಲ್ಲ ಕಾಣುತ್ತೆ ಪ್ರತಿಯೊಂದು ವಿಚಾರದ ಬಗ್ಗೆ ಕೂಡ ಅವರು ಆರ್ಟಿಕಲ್ನ ಪಬ್ಲಿಷ್ ಮಾಡಿದ್ದಾರೆ. ವಿಶೇಷವಾದಂತಹ ವರದಿಗಳನ್ನು ಕೂಡ ಪ್ರಸ್ತುತಪಡಿಸಿದ್ದಾರೆ. ಹಾಗಾದ್ರೆ ಉತ್ತರ ಭಾರತದ ಮಾಧ್ಯಮಗಳು, ಯೂಟ್ಯೂಬ್ ಚಾನೆಲ್ಗಳಾಗಿರ್ಬೋದು, ಯಾವ ರೀತಿ ಸುದ್ದಿಯನ್ನು ಬಿತ್ತರಿಸಿವೆ ಮಹಾಕುಂಭಮೇಳದ ಬಗ್ಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿಸ್ತೃತವಾಗಿ ಹೇಳ್ತಾ ಹೋಗ್ತೀನಿ. ಮಹಾಕುಂಭಮೇಳಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಮಹಾಕುಂಭಮೇಳದ ದೈವಿಕ ಕ್ಷಣವನ್ನ ತಮ್ಮದಾಗಿಸಿಕೊಳ್ಳಬೇಕು, ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುಣ್ಯ ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತ ಜನ ಫ್ಲೈಟ್, ಬಸ್, ಟ್ರೇನ್, ತಮ್ಮದೇ ಸ್ವಂತ ವಾಹನಗಳ ಮೂಲಕ ಪ್ರಯಾಗ್ರಾಜ್ಗೆ ಹೋಗ್ತಿದ್ದಾರೆ. ಆದ್ರೆ ಇಲ್ಲೊಂದು ಗೆಳೆಯರ ಬಳಗ, ಇವರು ಬಿಹಾರದ ಗೆಳೆಯರ ಗುಂಪು. ಮಹಾಕುಂಭಮೇಳಕ್ಕೆ ಬಂದಿರೋ ಕಥೆ ಇದೆಯಲ್ಲ, ತುಂಬಾನೇ ರೋಚಕವಾಗಿದೆ. ಇದು ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಎಲ್ಲರೂ ಕೂಡ ಟ್ರೈನು, ಬಸ್ಸು, ಫ್ಲೈಟ್ ಅಂತ ಬಂದ್ರೆ ಇವರೆಲ್ಲರೂ ಮೋಟಾರ್ ಬೋಟ್ನಲ್ಲಿ ಬರೋಬ್ಬರಿ 600 ಕಿಲೋಮೀಟರ್ ಪ್ರಯಾಣಿಸಿಕೊಂಡು ಪ್ರಯಾಗ್ರಾಜ್ಗೆ ಬಂದಿದ್ದಾರೆ. ಗಂಗೆಯ ಅಲೆಯ ಮೂಲಕ ಪ್ರಯಾಣ ಮಾಡಿಕೊಂಡು ತ್ರಿವೇಣಿ ಸಂಗಮದವರೆಗೆ ಬಂದಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಇಂಡಿಯಾ ವರದಿ ಮಾಡಿದೆ. ಈ ರೀತಿ ಪ್ರಯಾಣ ಮಾಡೋದ್ರ ಮೂಲಕ ಈ 7 ಜನ ಸ್ನೇಹಿತರು ತಮ್ಮ ಕುಂಭಮೇಳದ ಪ್ರಯಾಣವನ್ನ ಸ್ಮರಣೀಯವನ್ನಾಗಿಸಿಕೊಂಡಿದ್ದಾರೆ. ಇನ್ನು ಕುಂಭಮೇಳದ ಇತಿಹಾಸದ ಬಗ್ಗೆ ಆಜ್ ತಕ್ ವರದಿ ಮಾಡಿದೆ. ಸ್ವಾತಂತ್ರ್ಯ ನಂತರದ ಮೊದಲ ಕುಂಭಮೇಳಕ್ಕೆ ಅಂತಾನೆ ಕೆ ಅನ್ನೋ ಹೆಸರಿನ ವಿಶೇಷವಾದ ಟ್ರೈನ್ ಅನ್ನ ಬಿಡಲಾಗಿತ್ತಂತೆ. ಮೊದಲ ಬಾರಿಗೆ ವೈರ್ಲೆಸ್ ಅನ್ನ ಬಳಸಲಾಗಿತ್ತು. ಕುಂಭಮೇಳಕ್ಕೆ ಅಂತಾನೆ ಸಂಗಮದ ಬಳಿಗೆ ರೈಲ್ವೆ ಸ್ಟೇಷನ್ ಅನ್ನ ನಿರ್ಮಾಣ ಮಾಡಲಾಗಿತ್ತಂತೆ. ಕುಂಭಮೇಳಕ್ಕೆ ಅಂತಾನೆ 200ಕ್ಕೂ ಹೆಚ್ಚು ಟಿಸಿಗಳನ್ನ ನೇಮಕ ಕೂಡ ಮಾಡಲಾಗಿತ್ತಂತೆ. 1954ರಲ್ಲೇ ರೈಲ್ವೆ ಇಲಾಖೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು ಕುಂಭಮೇಳಕ್ಕೆ ಅನ್ನೋದನ್ನ ಆಜ್ ತಕ್ ವರದಿ ಮಾಡಿತ್ತು. ಇನ್ನೊಂದ್ ಕಡೆ ಜನ ಎಲ್ಲರೂ ಕೂಡ ಕುಂಭಮೇಳಕ್ಕೆ ಹರಿದು ಬರೋದ್ರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಭಕ್ತ ಸಾಗರವೇ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದೆ. ಆದ್ರೆ ವಿಶೇಷ ನಂದಿಯೊಂದು ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಬಂದಿರೋದ್ರ ಬಗ್ಗೆ ನ್ಯೂಸ್ 18 ಇಂಡಿಯಾ ವರದಿ ಮಾಡಿದೆ. ಇದರ ವಿಶೇಷತೆ ಏನ್ ಗೊತ್ತಾ? ಈ ನಂದಿಯ ವಿಶೇಷತೆ, ಅದಕ್ಕೆ 2 ಮುಖಗಳಿವೆ, 4 ಕೋಡುಗಳಿವೆ, 3 ಕಣ್ಣುಗಳಿವೆ. ಇದು ಮಹಾರಾಷ್ಟ್ರದ ನಾಸಿಕ್ದಿಂದ ಪ್ರಯಾಗ್ರಾಜ್ಗೆ ಬಂದಿದೆ. ಈ ನಂದಿಯನ್ನು ನೋಡೋದಕ್ಕೆ ಕೂಡ ಜನ ಮುಗಿಬಿದ್ದಿದ್ರು. ಈ ನಂದಿ ಕೂಡ ಮಹಾಕುಂಭಮೇಳದ ಆಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು. ಒಂದ್ ವೇಳೆ ನಿಮಗೆ ಮಹಾಕುಂಭಕ್ಕೆ ಹೋಗೋದಕ್ಕೆ ಆಗಿಲ್ಲ ಅಂದ್ರೆ ಈ ಮಂತ್ರವನ್ನ ಪಠಿಸಿ. ನಿಮ್ಮ ಮನೆಯಲ್ಲೇ ಸ್ನಾನ ಮಾಡಿದ್ರು ಪ್ರಯಾಗ್ರಾಜ್ಗೆ ಹೋದಷ್ಟೇ ಪುಣ್ಯ ಸಿಗುತ್ತೆ ಅಂತ ಆಜ್ ತಕ್ ವರದಿ ಮಾಡಿದೆ. ಅದೇನಪ್ಪಾ ಅಂದ್ರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಮಂತ್ರ ಪಠಿಸಿದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಆಜ್ ತಕ್ ವರದಿ ಮಾಡಿದೆ. ಕುಂಭಮೇಳಕ್ಕೆ ದೇಶ ವಿದೇಶಗಳಿಂದ ಭಕ್ತರ ದಂಡೆ ಹರಿದು ಬರ್ತಿದೆ. ಹಿಂದುತ್ವದ ಮೇಲೆ ಅಪಾರ ನಂಬಿಕೆ ಇರೋ ವಿದೇಶಿಗರ ಸಂಖ್ಯೆಗೇನು ಕಡಿಮೆ ಇಲ್ಲ. ರಷ್ಯಾದ ಮಹಿಳೆಯೊಬ್ಬರು ಕುಂಭಮೇಳಕ್ಕೆ ಬಂದಿದ್ದು ಮೇರಾ ಭಾರತ್ ಮಹಾನ್ ಅಂತ ಭಾರತವನ್ನ ಹಾಡಿ ಹೊಗಳಿದ್ದಾರೆ. ನಮ್ಮ ಸನಾತನ ಸಂಸ್ಕೃತಿಗೆ ಮಾರು ಹೋಗಿದ್ದಾರೆ. ಈ ಬಗ್ಗೆ ANI ನ್ಯೂಸ್ ಏಜೆನ್ಸಿ ವರದಿಯನ್ನ ಮಾಡಿದೆ. Mera Bharat Mahan. So I came from Russia, and the vibe I cannot even transfer. I'm shaking because of the vibe of people of holy place, of all the people who deep into holy Mama Ganga river. Thank you so much. I love India. Mera Bharat Mahan. ಇನ್ನು 108 ಬಾರಿ ನೀರಿನಲ್ಲಿ ಮುಳುಗುವುದು, ವಿಜಯ ಹವನ, ನಾಗಾ ದೀಕ್ಷೆ ಬಗ್ಗೆ ಹಾಗೂ
ನಾಗಾ ಸಾಧುಗಳ 17 ಶೃಂಗಾರದ ರೋಚಕ ಕಥೆಯನ್ನ ಆಜ್ ತಕ್ ಪಬ್ಲಿಷ್ ಮಾಡಿದೆ. ಸಾಮಾನ್ಯವಾಗಿ ಹೆಣ್ಮಕ್ಳು 16 ಶೃಂಗಾರವನ್ನ ಮಾಡಿಕೊಂಡ್ರೆ ನಾಗಾ ಸಾಧುಗಳು ಒಂದು ಹೆಜ್ಜೆ ಮುಂದೆ ಹೋಗಿ 17 ಶೃಂಗಾರವನ್ನ ಮಾಡ್ಕೊಳ್ತಾರಂತೆ. ಪ್ರತಿಯೊಂದು ಶೃಂಗಾರಕ್ಕೂ ಅದರದೇ ಆದ ವಿಶೇಷತೆ ಇದೆ. ಹಾಗೆ ಪ್ರತಿಯೊಂದು ಶೃಂಗಾರ ಅಲಂಕಾರವೂ ಕೂಡ ಭೋಲಿನಾಥ ಶಿವನಿಗೆ ಸಂಬಂಧಿಸಿದ್ದು, ಆತನ ಒಂದಲ್ಲ ಒಂದು ಸ್ವರೂಪದ ಭಾಗವಾಗಿದೆ ಅಂತ ಆಜ್ ತಕ್ ವರದಿ ಮಾಡಿದೆ. ಇನ್ನೊಂದು ಕಡೆ ರಿಪಬ್ಲಿಕ್ ಚಾನೆಲ್ನವರು ವಿದೇಶಿ ಮಹಿಳೆಯರು ಶಿವತಾಂಡವ ಸ್ತೋತ್ರವನ್ನ ಪಠಿಸೋದನ್ನ ಕವರೇಜ್ ಮಾಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಕುಂಭಮೇಳದ ಬಗ್ಗೆ ವಿದೇಶಿಗರಿಗೂ ಕೂಡ ಯಾವ ಮಟ್ಟಕ್ಕೆ ಭಕ್ತಿ ಗೌರವ ಇದೆ ಅಂತ. ಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲ ಭೈರವಂ ಭಜೆ. ಏನು 144 ವರ್ಷಕ್ಕೊಮ್ಮೆ ಬರುವ ಈ ಮಹಾಕುಂಭಮೇಳ ಯಾವ ರೀತಿಲಿ ಈ 3 ಕುಂಭಮೇಳಕ್ಕಿಂತ ಭಿನ್ನವಾಗಿದೆ ಅನ್ನೋದನ್ನ ಇಂಡಿಯಾ ಟುಡೇ ವರದಿ ಮಾಡಿದೆ. ಇನ್ನು NDTV ಬ್ಲಾಗ್ನಲ್ಲಿ ಒಬ್ರು ಬರ್ಕೊಂಡಿದ್ದಾರೆ, ಮಹಾಕುಂಭಮೇಳದ ಬಗ್ಗೆ ನಾನು ಏನೆಲ್ಲ ಕೇಳಿದ್ನೋ ಅವೆಲ್ಲ ಸತ್ಯ ಅಂತ ಮಹಾಕುಂಭಮೇಳದ ವಿಶೇಷತೆಯನ್ನ ಕೌತುಕತೆಯನ್ನ ಅನಾವರಣಗೊಳಿಸಿದೆ NDTV. ಈ ಮಹಾಕುಂಭಮೇಳದ ಅನುಭವ ಅನ್ನೋದು ನಮ್ಮ ಜೀವಿತಾವಧಿಯಲ್ಲಿ ಒಂದೇ ಒಂದು ಬಾರಿ ಸಿಗುವಂತ ದಿವ್ಯ ಅನುಭವ. ಪ್ರಯಾಗ್ರಾಜ್ ಎನ್ನುವ ದೈವಿ ನಗರದ ಎನರ್ಜಿ ಇದೆಯಲ್ಲ, ಅದು ಸ್ಪರ್ಶನೀಯ ದಿವ್ಯಾನುಭವ. ತ್ರಿವೇಣಿ ಸಂಗಮದ ದಿವ್ಯ ನೋಟವನ್ನ ನೋಡೋದೇ ಅದ್ಭುತ. ಪ್ರಯಾಗ್ರಾಜ್ನ ಮಣ್ಣಿನ ಕಣ ಕಣದಲ್ಲೂ ದೈವಿ ಶಕ್ತಿ ಅಡಗಿದೆ ಅಂತ NDTV ತನ್ನ ಲೇಖನದಲ್ಲಿ ವರದಿ ಮಾಡಿದೆ. ಏನು ನಾಗಾ ಸಾಧುಗಳು ಮಹಾಕುಂಭಮೇಳದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದ ಬಳಿಕ ಕಾಶಿಗೆ ಯಾಕೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ದೈನಿಕ್ ಭಾಸ್ಕರ್ ಅಲ್ಲಿನ ಸಾಧುಗಳನ್ನ ಮಾತನಾಡಿಸಿ ವಿಸ್ತೃತವಾದ ಲೇಖನವನ್ನ ಪ್ರಕಟಪಡಿಸಿದೆ. ತಾಯಿ ಗಂಗೆಗೆ ಎಲ್ಲವನ್ನೂ ಸಮರ್ಪಿಸಿ ತಮ್ಮ ತಂದೆ ಶಿವನ ದರ್ಶನವನ್ನ ಪಡೆದು ಪಾವನರಾಗೋದಕ್ಕೆ ನಾಗಾ ಸಾಧುಗಳು ಕಾಶಿಗೆ ಹೋಗ್ತಾರಂತೆ. ಇನ್ನು ಶಂಕರಾಚಾರ್ಯರ ಕಾಲದಿಂದಲೂ ಕೂಡ ಈ ಪದ್ಧತಿ ಜಾರಿಯಲ್ಲಿದೆ ಅಂತ ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡಿದೆ ದೈನಿಕ್ ಭಾಸ್ಕರ್. ಇನ್ನು ದೈನಿಕ್ ಜಾಗರಣ್ ಇದು ಮಹಾಕುಂಭಮೇಳ ಸಂಸ್ಕೃತಿಯಿಂದ ಆರ್ಥಿಕತೆವರೆಗೆ ಯಾವ ರೀತಿ ವಿಶೇಷವಾಗಿ ವೇದಿಕೆಯನ್ನು ಒದಗಿಸಿದೆ ಅನ್ನೋದ್ರ ಬಗ್ಗೆ ವರದಿ ಮಾಡಿದೆ. ಮಹಾಕುಂಭಮೇಳ ಅನ್ನೋದು ಕೇವಲ ಪವಿತ್ರ ದಿವ್ಯ ಸ್ನಾನಕ್ಕೋ ಅಥವಾ ನಾಗಾ ಸಾಧುಗಳು ಅಥವಾ ಭಕ್ತರು ಮಾತ್ರ ಅಲ್ಲ. ಮಹಾಕುಂಭಮೇಳ ಅನ್ನೋದು ಅಲ್ಲಿನ ಜನರಿಗೆ, ಯಾರು ವ್ಯಾಪಾರ ಮಾಡ್ತಿದ್ರಲ್ಲ, ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಿದ್ದವರಿಗೆ ಒಂದು ಹೊತ್ತಿನ ಊಟವನ್ನ ಕಲ್ಪಿಸಿರೋದು. ಅದೆಷ್ಟೋ ಬಡವರಿಗೆ ದಾರಿ ದೀಪವಾಗಿದೆ ಈ ಮಹಾಕುಂಭಮೇಳ. ಸಂಸ್ಕೃತಿಯಿಂದ ಆರ್ಥಿಕತೆವರೆಗೆ ಯಾವ ರೀತಿ ಮಹಾಕುಂಭಮೇಳ ಸಹಾಯಕವಾಗಿದೆ ಅನ್ನೋದ್ರ ಬಗ್ಗೆ ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡಿದೆ ದೈನಿಕ್ ಜಾಗರಣ್. ಮಹಾಕುಂಭಮೇಳ 10 ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ. ಮಹಾಕುಂಭಮೇಳದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಪ್ರೊಫೆಷನ್ ಬಿಟ್ಟು ಬಂದು ಸಾಧುಗಳಾಗಿದ್ದಾರೆ ಗೊತ್ತಾ? ಕೇಳಿದ್ರೆ ನೀವು ಕೂಡ ಹುಬ್ಬೇರಿಸ್ತೀರ. ಡಾಕ್ಟರ್ಗಳು, IITಯಿಂದ ಕಲಿತವರು, ಪ್ರೊಫೆಸರ್ಗಳು, ಎಂಜಿನಿಯರ್ಗಳು, ಸ್ಕಾಲರ್ಸ್ ತಮ್ಮ ವೃತ್ತಿಯನ್ನ ತೊರೆದು ಸಾಧುಗಳಾಗಿದ್ದಾರೆ. ಈ ಬಗ್ಗೆ ದಿ ಹಿಂದೂ ವರದಿಯನ್ನ ಮಾಡಿದೆ. ಒನ್ ಇಂಡಿಯಾದವರು ವಿದೇಶಿಗರು ಯಾವ ರೀತಿ ಗಾಯತ್ರಿ ಮಂತ್ರವನ್ನ ಪಠಿಸ್ತಿದ್ರು ಅನ್ನೋದನ್ನ ಕವರ್ ಮಾಡಿದ್ದಾರೆ. ಅಂದ್ರೆ ಮಹಾಕುಂಭಮೇಳ ಕೇವಲ ಭಾರತ ದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಹೇಗೆ ವಿದೇಶಿಗರನ್ನು ಕೂಡ ತನ್ನತ್ತ ಕೈ ಬೀಸಿ ಕರಿತಿದೆ ಅನ್ನೋದನ್ನ ಒನ್ ಇಂಡಿಯಾ ವರದಿ ಮಾಡಿದೆ. ಮಹಾಕುಂಭಮೇಳದ ಬಗ್ಗೆ ಎಷ್ಟು ಸುಳ್ಳು ಸುದ್ದಿಯನ್ನ ಹಬ್ಬಿಸಬೇಕೋ ಎಲ್ಲಾ ರೀತಿಯ ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋದಕ್ಕೆ ಬುದ್ಧಿಜೀವಿಗಳು, ನಾಸ್ತಿಕರು, ಎಡಪಂಥೀಯರು ಇನ್ನಿಲ್ಲದಂತೆ ಪ್ರಯತ್ನ ಮಾಡ್ತಾನೆ ಇದ್ರು, ಈಗಲೂ ಕೂಡ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಮುಸ್ಲಿಮರಿಗೆ ಪ್ರಯಾಗ್ರಾಜ್ಗೆ ಪ್ರವೇಶನೇ ಇಲ್ಲ ಅಂತ ಏನೇನೋ ಸುದ್ದಿ ಹಬ್ಬಿಸಿದ್ರು, ಕೋಮು ಸೌಹಾರ್ದ ಕದಡಿಸೋ ಕೆಲಸ ಮಾಡಿದ್ರು. ಆದ್ರೆ ದಿ ಲಲ್ಲನ್ ಟಾಪ್ ಡಿಜಿಟಲ್ ಚಾನೆಲ್ ಮಾಡಿರೋ ಈ ವರದಿ ನೋಡಿದ್ರೆ ಅವರೆಲ್ಲರೂ ಕೂಡ ಗಪ್ ಚುಪ್ ಆಗಿ ಕುತ್ಕೋತಾರೆ. ಇದು ಹಿಂದೂ ಮುಸ್ಲಿಮರ ಸಾಮರಸ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಮುಸ್ಲಿಂ ವ್ಯಾಪಾರಿಯೊಬ್ರು ಕುಂಭಮೇಳದಲ್ಲಿ UP ಸರ್ಕಾರ ಕೈಗೊಂಡಿರೋ ವ್ಯವಸ್ಥೆ ತುಂಬಾನೇ ಅಚ್ಚುಕಟ್ಟಾಗಿದೆ ಅಂತ ಬಾಯಿ ತುಂಬಾ ಹೊಗಳಿದ್ರು. प्रशासन ने व्यवस्था कर रखी हो, बहुत अच्छी व्यवस्था कर रखी है। अतिथि मतलब मेहमान हो गया, देव मतलब देवता के समान ही हमारे मेहमान आ रहे हैं. ಇನ್ನು ಮುಂದೆ ನಾಗಾ ಸಾಧು ಅಂದ್ರೆ ಯಾರು, ಅವರ ಆಧ್ಯಾತ್ಮಿಕ ಮಹತ್ವದ ಬಗ್ಗೆ ಇಂಡಿಯಾ ಟಿವಿ ವರದಿಯನ್ನ ಮಾಡಿದೆ. ಅಖಾಡ ಸಂಸ್ಕೃತಿ ಹೇಗೆ ಬೆಳೆದು ಬಂದಿದೆ, ಅಖಾಡ ಸನಾತನ ಧರ್ಮವನ್ನ ಯಾವ ರೀತಿ ಪ್ರಮೋಟ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ರಿಪೋರ್ಟ್ ಮಾಡಿದೆ ಇಂಡಿಯಾ ಟಿವಿ. ಒಟ್ಟಾರೆಯಾಗಿ ಭಾರತದ ಮಾಧ್ಯಮಗಳು ಕೂಡ ಶತಮಾನದ ಮಹಾಕುಂಭಮೇಳದ ವಿಶೇಷತೆಯನ್ನ, ಆಧ್ಯಾತ್ಮಿಕತೆಯನ್ನ, ಸಾಂಸ್ಕೃತಿಕ ಪರಂಪರೆಯನ್ನ ಇಡೀ ಜಗತ್ತಿಗೆ ಸಾರಿವೆ.